ವೀಕ್ಷಕರೇ, ಇದುವರೆಗೂ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅದು ಎಷ್ಟೋ ಜನ ತಮ್ಮ ಪ್ರಾಣವನ್ನ ಈ ಯಮದೂತ ಬಿಎಂಟಿಸಿ ಬಸ್ ಇಂದ ಕಳ್ಕೊಂಡಿದ್ದಾರೆ. ಇವತ್ತು ಕೂಡ ಬೆಂಗಳೂರಿನ ಕೆಆರ್ ಸರ್ಕಲ್ ನಲ್ಲಿ ಭೀಕರ ಬಿಎಂಟಿಸಿ ಬಸ್ ಅಪಘಾತ ಸಂಭವಿಸಿತು. ಸೇಂಟ್ ಮಾರ್ತಾಸ್ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಅನೇಕ ಜನರ ಪ್ರಾಣದ ಜೊತೆ ಚೆಲ್ಲಾಟಾಡಿ ಪ್ರಾಣವನ್ನ ಬಲಿ ಪಡ್ಕೊಂಡಿರುವಂತಹ ಬಿಎಂಟಿಸಿ ಇದೆಯಲ್ಲ, ಎಂತೆಂಥ ಡ್ರೈವರ್ ಇರ್ತಾರೋ ಗೊತ್ತಿಲ್ಲ. ಬಸ್ನಲ್ಲಿದ್ದಂಥ 16 ಮಂದಿಗೆ ಗಂಭೀರ ಗಾಯ ಆಗಿದೆ. ಮೂವರಿಗೆ ಗಂಭೀರವಾಗಿ ಪೆಟ್ಟುಗಳು ಬಿದ್ದಿದೆ. ಸೇಂಟ್ ಮಾರ್ಥಾಸ್ಗೆ ಸಾರಿಗೆ ಸಚಿವ ಭೈರತಿ ಸುರೇಶ್ ಭೇಟಿ ಕೊಟ್ಟಿದ್ದಾರೆ. ಮೂವರಿಗೆ ಎಂಆರ್ಐ ಮತ್ತು ಸಿಟಿ ಸ್ಕ್ಯಾನ್ ಸೇರಿ ಹಲವು ಚಿಕಿತ್ಸೆಗಳನ್ನು ನೀಡಲಾಗ್ತಾ ಇದೆ. ಯಾರಿಗೂ ಪ್ರಾಣಾಪಾಯ ಇಲ್ಲ ಅಂತ ಸಚಿವ ಭೈರತಿ ಸುರೇಶ್ ಮಾತಾಡಿದ್ದಾರೆ. ಚಿಕಿತ್ಸೆಗೆ ದುಡ್ಡು ಕಟ್ಟಲು ಸೂಚಿಸಿದ್ರು ಆಸ್ಪತ್ರೆ ಸಿಬ್ಬಂದಿ. ಚಿಕಿತ್ಸಾ ವೆಚ್ಚವನ್ನ ನಾವೇ ಭರಿಸ್ತೀವಿ ಅಂತ ಹೇಳಿ ಭೈರತಿ ಸುರೇಶ್ ಮಾತಾಡಿದ್ದಾರೆ. ಫಸ್ಟ್ ದುಡ್ಡು ಕಟ್ಟಿ ಆಮೇಲೆ ಟ್ರೀಟ್ಮೆಂಟು ಅಂತ ಹೇಳಿದ್ರು ಆಸ್ಪತ್ರೆಯವರು. ಮನುಷ್ಯತ್ವವನ್ನ ಮರೆತು ದುಡ್ಡು ಕಟ್ಟಿ ಅಂತ ಹೇಳಿ ಬಹುತೇಕ ಆಸ್ಪತ್ರೆಗಳು ಇದೇ ಕೆಲಸ ಮಾಡೋದು. ಪ್ರಾಣ ಹೋಗ್ತಿದ್ದು ಸರಿ, ಫಸ್ಟ್ ದುಡ್ಡು ಕಟ್ಟಿ ಅಂತ ಹೇಳ್ತಾರೆ. ಸದ್ಯಕ್ಕೆ ಚಿಕಿತ್ಸಾ ವೆಚ್ಚವನ್ನ ಸರ್ಕಾರ ಭರಿಸುತ್ತೆ ಅಂತ ಸುರೇಶ್ ಹೇಳಿದ್ದಾರೆ. ಯಾರಿಗೂ ಪ್ರಾಣಾಪಾಯ ಇಲ್ಲ ಅಂತ ಮಾತಾಡಿದ್ದಾರೆ ಭೈರತಿ ಸುರೇಶ್. ಸೇಂಟ್ ಮಾರ್ಥಾಸ್ ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟಿದ್ರು. 16 ಮಂದಿ ಗಾಯ ಆಗಿ 3 ಜನಕ್ಕೆ ಗಂಭೀರವಾದಂಥ ಪೆಟ್ಟುಗಳು ಬಿದ್ದಿತ್ತು. ಇಲ್ಲಿಯವರೆಗೂ ಬಿಎಂಟಿಸಿಯಿಂದ ಅದು ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೋ ಲೆಕ್ಕನೇ ಇಲ್ಲ. ಅಂತ ಡ್ರೈವರ್ಗಳನ್ನ ಏನ್ ಮಾಡಿದ್ದಾರೆ, ಅಂತ ನಿರ್ಲಕ್ಷ್ಯಕ್ಕೆ ಏನ್ ಶಿಕ್ಷೆ ಅನ್ನೋದು ಕೂಡ ಸಾರಿಗೆ ಇಲಾಖೆ ಇದುವರೆಗೂ ಹೇಳಿಲ್ಲ. ಎಲೆಕ್ಟ್ರಿಕ್ ಬಸ್ ಇರ್ಬೋದು ಅಥವಾ ಬಿಎಂಟಿಸಿಯ ವಾಯುವಜ್ರ ಬಸ್ಗಳಿರ್ಬೋದು, ಬೇಕಾಬಿಟ್ಟಿ ಗಾಡಿಗಳನ್ನು ಓಡಿಸ್ತಾರೆ. ಬಸ್ ಸ್ಟಾಪ್ ಎಲ್ಲಿರುತ್ತೆ ಅಲ್ಲಿ ಗಾಡಿ ಸ್ಟಾಪ್ ಮಾಡಲ್ಲ. ರೋಡ್ ಮಧ್ಯದಲ್ಲಿ ಸಡನ್ ಆಗಿ ಬಸ್ ನಿಲ್ಲಿಸ್ಬಿಡ್ತಾರೆ. ಇಂದಿನ ಡ್ರೈವರ್ಗಳಿಗೆ ಟ್ರಾಫಿಕಲ್ಲಿ ಓಡಿಸೋದು ಹಿಂಸೆನೆ, ನಾನಿಲ್ಲ ಅಂತ ಹೇಳಲ್ಲ. ಹಂಗಂತ ಇಷ್ಟ ಬಂದಂಗೆ ಹೆಂಗೆಂಗೋ ಗಾಡಿ ಓಡ್ಸಕ್ ಆಗಲ್ಲ ಅಲ್ವಾ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಸಿಕ್ಕಾಕೊಂಡಿದ್ದಂಥ ಅವ್ರನ್ನ ಹೊರತೆಗೆಯಕ್ಕೆ ಬಹಳಷ್ಟು ಕಷ್ಟಪಡಬೇಕಾಯ್ತು. ಕಾಲು ಸಿಕ್ಕಾಕೊಂಡು ನರಳಾಡ್ತಾ ಇದ್ಲು ಆ ಮಹಿಳೆ. ಸೀಟ್ ರಾಡ್ ಅಡಿಯಲ್ಲಿ ಎಡಗಾಲು ಸಿಕ್ಕಾಕೊಂಡು ಮಹಿಳೆ ನರಳಾಡ್ತಾ ಇದ್ರು. ಸುಮಾರು 13 ಜನ ಇಲ್ಲಿ ಅಡ್ಮಿಟ್ ಆಗಿದ್ರು. ಮತ್ತೆ ಡೈರೆಕ್ಟ್ ಆಗಿ ಬೋರಿಂಗ್ ಹಾಸ್ಪಿಟಲ್ಗೆ 3 ಜನ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಅವರೂ ಇಲ್ಲಿ ಕರ್ಕೊಂಡ್ಬರ್ಲಿಕ್ಕೆ ನಮ್ಮ ಸೆಕ್ರೆಟರಿ ಮತ್ತು ನಮ್ಮ MD ವ್ಯವಸ್ಥೆ ಮಾಡಿದ್ದಾರೆ. ಅವ್ರಿಗೂ ಸಹ ಇಲ್ಲೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಯಾರಿಗೂ ಬಹಳಷ್ಟು ಜನ ದೇವ್ರ ದಯದಿಂದ ಡಿಸ್ಚಾರ್ಜ್ ಆಗುವಂಥವ್ರು ಒಬ್ಬೊಬ್ಬರೇ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. 13 ಜನ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಇನ್ನು 3 ಜನ ನಮ್ಮ ಒಬ್ಬ ಡ್ರೈವರ್ ಅಭಿಷೇಕ್ ಮತ್ತು ಶರಣಮ್ಮ ಮತ್ತು ಭಾಗ್ಯಜ್ಯೋತಿ, ಇವರಿಗೆ ಸ್ವಲ್ಪ CT ಸ್ಕ್ಯಾನ್ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಔಟ್ ಆಫ್ ದಿ ಡೇಂಜರ್ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಎಲ್ಲ ಸರಿ ಇದೆ. ಬಟ್ ಆದ್ರೂ ನಾವೇ ಮುನ್ನೆಚ್ಚರಿಕೆಯಾಗಿ ಮುಂದೆ ಅವ್ರಿಗೇನು ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು MRI CT ಸ್ಕ್ಯಾನ್ ಎಲ್ಲ ಮಾಡಿಸಿ ಅವ್ರಿಗೆ ನಮ್ಮ ಇಲಾಖೆಯಿಂದ ಅವ್ರಿಗೆ ಏನೇನು ಸವಲತ್ತು ಸಿಗಬೇಕಾ ಎಲ್ಲನೂ ನಾವು ಮಾಡ್ತಾ ಇದ್ದೀವಿ. ಟಾಟಾ ವೆಹಿಕಲ್ ಬಂದು ಅಶೋಕ ಲೇಲ್ಯಾಂಡ್ಗೆ ಹೊಡೆದಿರೋದು. ಅವ್ರ ಡ್ರೈವರ್ ಪ್ರಕಾರ ಮಳೆ ಜಾಸ್ತಿ ಬರ್ತಾ ಇತ್ತು, ಜಾರ್ತು ಬ್ರೇಕ್ ಹಿಡಿದಿಲ್ಲ ಅಂತ ಹೇಳ್ತಾವ್ರೆ. ಅವನು ಸ್ವಲ್ಪ ಗಾಯ ಆಗಿದೆ ಅವ್ರಿಗೂ, ಡ್ರೈವರ್ಗೆ. ನಾವು ಈಗಾಗಲೇ ನಮ್ಮ ಟ್ರಾನ್ಸ್ಪೋರ್ಟ್ ಇಲಾಖೆ ನಮ್ಮ ಇವ್ರಿಗೆ ಹೇಳಿದ್ದೀವಿ, ಬ್ರೇಕ್ ಇನ್ಸ್ಪೆಕ್ಟರ್ಗೆ. ಅವ್ರು ಬಂದು ಚೆಕ್ ಮಾಡಿ ನೈಜವಾದ ಕಾರಣ ಏನು ಅಂತ ಚೆಕ್ ಮಾಡಿ ಅದಾದ್ಮೇಲೆ ಮುಂದಿನ ಕ್ರಮ ನಾವು ತಗೋತೀವಿ. CC ಕ್ಯಾಮ್ರಲ್ಲಿ ಏನು ಗೊತ್ತಾಗಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ CC ಕ್ಯಾಮ್ರಲ್ಲಿ ಗೊತ್ತಾಗಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ ನಮ್ಮ ಇಲಾಖೆ ಟ್ರಾನ್ಸ್ಪೋರ್ಟ್ ಇಲಾಖೆಯವರೇ ಕಂಡುಹಿಡಿಯಬೇಕು. ನಮ್ಮ ಬ್ರೇಕ್ ಇನ್ಸ್ಪೆಕ್ಟರ್ ಬಂದು ನೈಜವಾದ ಕಾರಣ ಏನು ಅಂತ ನನಗೆ ಹೇಳ್ತಾರೆ. ಅದಾದಮೇಲೆ ನಮ್ಮ ಸೆಕ್ರೆಟರಿ ರಿಪೋರ್ಟ್ ಹಾಕಿ MD ಎಲ್ಲ ನೋಡಿ ನಾವೇನು ಮುಂದೆ ಕ್ರಮ ತಗೋಬೇಕು ಅಂತ. ದೇವ್ರ ದಯದಿಂದ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ, ಅದಕ್ಕೆ ನಾವು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಡ್ರೈವರ್ ಹೇಳ್ತಾ ಇರೋದು ಮಳೆ ಬರ್ತಾ ಇತ್ತು, ಜಾರ್ತು ಗಾಡಿ, ಬ್ರೇಕ್ ಹಿಡ್ದಿಲ್ಲ ಅಂತ ಅವನು ಹೇಳಿದ್ದೆ. ಆದರೆ ಅದನ್ನೂ ಸಹ ಪರಿಶೀಲನೆ ಮಾಡಿರಿ ಅಂತ ಹೇಳಿದ್ದೀನಿ. ಪರಿಶೀಲನೆ ಮಾಡಿ ಅದಾದ ನಂತರ ಮುಂದಿನ ಕ್ರಮ ಇದೇನೆ. ಡ್ರೈವರ್ ಇದೆ, ಒಬ್ಬ ಡ್ರೈವರ್ ಚೆನ್ನಾಗಿದ್ದಾರೆ. ಹಿಂದ್ಗಡೆಯಿಂದ ಹೊಡೆದಂಥ ಡ್ರೈವರ್ ಸಮಸ್ಯೆ ಇದೆ. ಡ್ರೈವರ್ ಮಾತಾಡ್ತಾ ಇದ್ದಾನೆ, ನಾನು ಸ್ವಲ್ಪ ಏನೋ ಜಾಸ್ತಿ ಏನಾಗಿಲ್ಲ, ಸ್ವಲ್ಪ ಜಾಗ ಸ್ವಲ್ಪ ಏನೋ ಬೇಕಿದ್ರು, ಚೆನ್ನಾಗಿದ್ದಾನೆ, ಮಾತಾಡ್ತಾ ಇದ್ದಾನೆ. ಸೊ ಅವರು ಡ್ರೈವರ್ ಹೇಳೋ ಪ್ರಕಾರ ಬ್ರೇಕ್ ಹಿಡ್ದಿಲ್ಲ, ಮಳೆ ಬಂದು ಜಾರ್ತು ಅಂತ ಹೇಳ್ತಿದ್ದಾರೆ. ಆಮೇಲೆ ಮುಂದೆ ಇರೋ ಬಸ್ಸು 15 ಸೆಕೆಂಡ್ ನಿಲ್ಲಿಸಿದ್ರು, ಸಿಗ್ನಲ್ ಇತ್ತು ಅಂತ ನಿಲ್ಲಿಸಿದ್ರು. ಅವರು ನಿಲ್ಲಿಸಿರುವಂಥ ಬಸ್ಗೆ ಹಿಂದೆ ಇರೋ ಬಸ್ಸು ಬಂದು EV ಬಸ್ಸು ಅದು ಡಿಕ್ಕಿ ಹೊಡೆದಿರುವಂಥದ್ದು. ಸುಮಾರು 13 ಜನ ಇಲ್ಲಿ ಅಡ್ಮಿಟ್ ಆಗಿದ್ರು. ಮತ್ತು ಡೈರೆಕ್ಟಾಗಿ
ಕರೆಸ್ಪಾಂಡೆಂಟ್ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೇಂಟ್ ಮರ್ತಾಸ್ ಹಾಸ್ಪಿಟಲ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಸದ್ಯ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ? ಇದಕ್ಕೆ ತಾನೇ ಭಾರತಿ ಸುರೇಶ್ ಅವರ ಮಾತುಗಳನ್ನ ಕೇಳ್ತಾ ಇದ್ವಿ. ಇದು ಬೆಂಗಳೂರಲ್ಲಿ ಅನೇಕ ಸಲ BMTC ಬಸ್ಗಳಿಂದ ಸಾಕಷ್ಟು ಅಪಘಾತಗಳಾಗಿದೆ, ಸಾಕಷ್ಟು ಜನ ಪ್ರಾಣವನ್ನ ಕಳ್ಕೊಂಡಿರುವಂತಹ ಘಟನೆಗಳಿದಾವೆ. ಸದ್ಯ ಈ ಪ್ರಕರಣದ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ? ಸುಂದರ, ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ 13 ಜನರಿಗೆ ಒಟ್ಟು ಗಾಯ ಆಗಿತ್ತು. ಅದರಲ್ಲಿ 8 ಜನರಿಗೆ ಗಂಭೀರವಾಗಿ ಏಟನ್ನಾಗಿತ್ತು. ಯಾಕಂದ್ರೆ ಮುಂದೆ ಕೂತಿದಂತ ಈ ವಜ್ರ ಬಸ್ ನಲ್ಲಿ ಹಿಂದೆ ಸೀಟ್ ನಲ್ಲಿ ಒಂದೇ ಕುಟುಂಬದವರು ಕೂತಿದ್ರು, ಮಧ್ಯದಲ್ಲಿ ಒಂದಿಬ್ಬರು ಕೂತಿದ್ರು ಅಂತ ಅವರೇ ಮಾಹಿತಿಯನ್ನು ಕೂಡ ಹೇಳಿದ್ದಾರೆ. ಯಾವಾಗ ಹಿಂದೆಯಿಂದ ಬಂದಂತ BMT ಬಸ್ ವೇಗವಾಗಿ ಮುಂದೆ ಇದ್ದಂತ ವಜ್ರ ಬಸ್ಗೆ ಸಿಗ್ನಲ್ ಅಲ್ಲಿ ನಿಂತಿರೋದಕ್ಕೆ ಗುದ್ದುತ್ತೋ ಆಗ ಸಿಕ್ಕಾಪಟ್ಟೆ ಗಾಯ ಆಗಿದೆ. ಹಾಗೆ ಅವ್ರನ್ನ ತಕ್ಷಣ ಏನು ಬೋರಿಂಗ್ ಆಸ್ಪತ್ರೆಗೆ 4 ಜನನ ಕರ್ಕೊಂಡು ಹೋಗಿದ್ರು. ಇನ್ನು ಉಳಿದಂತವ್ರನ್ನ ರಕ್ಷಣೆ ಮಾಡಿ ಅವರನ್ನು ಕೂಡ ಇಲ್ಲೇ ಮಾರ್ತಾಸ್ ಹಾಸ್ಪಿಟಲ್ ಕೂಡ ಕರ್ಕೊಂಡು ಬಂದಿದ್ರು. ಅದರಲ್ಲಿ 8 ಜನರಿಗೆ ಗಂಭೀರವಾಗಿ ಗಾಯ ಆಗಿದ್ದು, ಡ್ರೈವರ್ ಸ್ಥಿತಿ ಸ್ವಲ್ಪ ಚಿಂತಾಜನಕ ಆಗಿದೆ, ತಲೆ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಪೆಟ್ಟಾಗಿದೆ ಅಂತ ಹೇಳ್ಬಿಟ್ಟು ಭಾರತಿ ಸುರೇಶ್ ಅವರು ಈಗಾಗಲೇ ಮಾಹಿತಿಯನ್ನು ಕೊಟ್ಟರು. ಇದಕ್ಕೆ ನಿಜವಾದಂತ ಕಾರಣ ಏನಂತಂದ್ರೆ, ಬೆಂಗಳೂರಿನಲ್ಲಿ ಸಂಪೂರ್ಣವಾಗಿ ವೈಟ್ ಟ್ಯಾಪಿಂಗ್ ರಸ್ತೆಗಳನ್ನು ಮಾಡೋದು, ಅವು ಎಲ್ಲವೂ ಕೂಡ ನೈಸ್ ಆಗಿದೆ. ಸ್ವಲ್ಪ ಮಳೆ ಬಂದ್ರೆ ಸಾಕು, ಯಾವ್ದು 2 ವೀಲರ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಬಸ್ಗಳಂತೂ ನಿಲ್ಲೋದೇ ಇಲ್ಲ. ಸ್ವಲ್ಪ ಬ್ರೇಕ್ ಹಾಕಿದ್ರೆ ಸಾಕು 2 ರಿಂದ 3 ಅಡಿ ಉಚ್ಕೊಂಡು ಮುಂದಕ್ಕೆ ಹೋಗುತ್ತೆ. ಇದೇ ಕಾರಣ ಅಂತ ಹೇಳಿ ಕೂಡ ಡ್ರೈವರ್ ಈಗ ಸಚಿವರ ಹತ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಕೂಡ ಸಚಿವರು ಹೇಳಿದ್ರು. ಮಳೆ ಬರ್ತಿತ್ತು, ಕಾಣಿಸ್ತಿಲ್ಲ, ಸಿಗ್ನಲ್ ಇತ್ತು, ಮಳೆಯಿಂದ ಕೂಡ ಕಾಣಿಸ್ತಿಲ್ಲ, ಬ್ರೇಕ್ ಹೊಡೆದ್ರು ಕೂಡ ಜಾರ್ಕೊಂಡು ಹೊರಟೋಯ್ತು ಬಸ್ಸು ಅಂತ ಕೂಡ ಚಾಲಕರು ಹೇಳಿದ್ದಾರೆ ಅನ್ನೋ ಮಾಹಿತಿ ಕೂಡ ಕಂಡು ಬರ್ತಿದೆ. ಇದೇ ತರದ ಆಕ್ಸಿಡೆಂಟ್ಗಳು ಬೆಂಗಳೂರಿನಲ್ಲಿ ಪದೇ ಆಗ್ತಾ ಇರುತ್ತೆ. ಇದಕ್ಕೆಲ್ಲ ಕಾರಣ ಹೊಸದಾಗಿ ಏನ್ BMTCಯಲ್ಲಿ ಸುಮಾರು 5,000 EV ಬಸ್ಗಳಿದೆ. ಆ EV ಬಸ್ಗಳ ಕತೆಗಳೇ ಇಷ್ಟು. ಎಲ್ಲರೂ ಕೂಡ ಖಾಸಗಿ ಚಾಲಕರು ನಿರ್ಲಕ್ಷ್ಯದಿಂದ ಸಂಚಾರವನ್ನ ಮಾಡ್ತಾರೆ. ಏನು ಅವರು ಅಲ್ಲಿರುವಂತಹ ಕಂಡಕ್ಟರ್ ಮಾತ್ರ BMTC ಇರ್ತಾರೆ, ಆದ್ರೆ ಡ್ರೈವರ್ಗಳು ಬಿರಿ ಹೆಂಗಂದ್ರೆ ಹಂಗೆ ಓಡಿಸ್ತಾರೆ, ಏನು ಚಾಲನೆಯನ್ನ ಮಾಡ್ತಾರೆ. ಆ ಪಕ್ಕದಲ್ಲಿ ಡ್ರೈವರ್ ಯಾರು ಬೈಕ್ ಇದ್ರು ಕೂಡ ನೋಡೋದಿಲ್ಲ ಅನ್ನೋ ಗಂಭೀರ ಆರೋಪ ಕೂಡ ಪದೇ ಕೇಳಿ ಬರ್ತಿದೆ. ಈ ಘಟನೆ 8:30 ಆಯ್ತು. 8:30ಗಿಂತ ಮುಂಚಿತವಾಗಿ 2 ನಿಮಿಷ ಮುಂಚಿತವಾಗಿ ವಿಧಾನಸೌಧ ಮುಂದೆ ಕೂಡ ಇದೇ ತರದ ಒಂದು ಎಲೆಕ್ಟ್ರಿಕ್ ಬಸ್ಸು ಮುಂದೆ ಹೋಗ್ತಿದ್ದಂತ ಕಾರು ಕೂಡ ಗುದ್ದಿದಂತ ಘಟನೆ ಕೂಡ ನಡೆದಿದೆ. ಇವತ್ತು ಒಟ್ಟು 3 ಬಸ್ಗಳಲ್ಲಿ ಕೂಡ ಆಕ್ಸಿಡೆಂಟ್ ಆಗಿದೆ. ಇದರಲ್ಲಿ ಏನು ಉತ್ತರ ಕರ್ನಾಟಕದಿಂದ ಒಂದಷ್ಟು ಜನ ಯಾದಗಿರಿಯಿಂದ ಬರ್ತಾ ಇದ್ರು, ಒಂದಷ್ಟು ಜನ ಕಲಬುರಗಿಯಿಂದ ಬಂದು ಸರ್ಜಾಪುರ ಅದೇ ರೀತಿಯಲ್ಲಿ ಕೂಡ ಊಡಿ ಕಡೆ ಹೋಗುವಂತವ್ರು ಕೂಡ ಇದ್ರು ಅಂತ ಹೇಳ್ಬಿಟ್ಟು ಅವರೇ ಮಾಹಿತಿಯನ್ನು ಕೂಡ ಹೇಳಿದ್ದಾರೆ. ಈಗ ಸದ್ಯಕ್ಕೆ ಸರ್ಕಾರದಿಂದಲೇ ಅವ್ರಿಗೆಲ್ಲರಿಗೂ ರೀತಿಯಲ್ಲಿ ಕೂಡ ಚಿಕಿತ್ಸೆಯನ್ನು ಕೂಡ ಕೊಡ್ತೇವೆ, ಅವರಿಂದಿಗೆ ಏನೆಲ್ಲ ಸವಲತ್ತು ಸಿಗುತ್ತೋ ಅವೆಲ್ಲವನ್ನು ಕೂಡ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಸಚಿವ ಭಾರತಿ ಸುರೇಶ್ ಅವರು ಕೂಡ ಜವಾಬ್ದಾರಿಯನ್ನು ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಸಾರಿಗೆ ಇಲಾಖೆಯಲ್ಲಿ ಅವರ ಟ್ಯಾಗ್ ಲೈನ್ ಅಂತಂದ್ರೆ ಪ್ರಯಾಣಿಕರೇ ನಮ್ಮ ದೇವರು ಅಂತ ಹೇಳ್ತಾರೆ. ಆದ್ರೆ ತಕ್ಷಣ ಅವ್ರನ್ನ ಟ್ರೀಟ್ಮೆಂಟ್ ಅನ್ನು ಕೊಡಿಸಬೇಕಾಯ್ತು. ಆದ್ರೆ ಅವರ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ, ಅಗ್ನಿಶಾಮಕ ದಳ ತಕ್ಷಣ ಇಲ್ಲೇ ಪಕ್ಕದಲ್ಲೇ ಮಾರ್ತಾಸ್ ಆಸ್ಪತ್ರೆ ಹತ್ರದಲ್ಲಿದೆ ಅಂತ ಹೇಳ್ಬಿಟ್ಟು ಗಾಯಾಳುಗಳನ್ನೆಲ್ಲ ಕೂಡ ತಕ್ಷಣ ಇಲ್ಲಿ ಕರ್ಕೊಂಡ್ ಬಂದಿದ್ರು. ಕರ್ಕೊಂಡ್ಬಂದು 2 ಗಂಟೆಗಳಾದ್ರೂ ಕೂಡ ಅವ್ರಿಗೆ ಯಾರು ಕೂಡ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿಲ್ಲ. ಯಾಕೆಂದ್ರೆ ಹಣ ಕಟ್ಟಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಡಿಮ್ಯಾಂಡ್ ಅನ್ನ ಮಾಡಿದ್ದಾರೆ. ಒಂದಷ್ಟು ಜನ ಹಣ ಕಟ್ಟಕ್ಕಾಗಿದೆ, ಪಾಪ ಹೊರಗಡೆ ಕೂಡ ಕೂತಿದ್ರು. ನಾವು ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಡ್ತೀವಿ ಅಂತ ಕೂಡ ಒಂದಷ್ಟು ಜನ ಅಳಲನ್ನು ತೋರ್ಕೊಂಡ್ರು. ಯಾವಾಗ ನಾವು ಅದ್ರ ಬಗ್ಗೆ ಧ್ವನಿ ಎತ್ತಿದ್ರು ಆಗ ತಕ್ಷಣ ಪ್ರಿನ್ಸಿಪಲ್ ಸೆಕ್ರೆಟರಿ, ಸಾರಿಗೆ ಇಲಾಖೆಯವರು, ಅದೇ ರೀತಿ ಕೂಡ ಸಚಿವರು ಕೂಡ ತಕ್ಷಣ ಆಸ್ಪತ್ರೆಗೆ ಬಂದು ಈಗ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲ ಪ್ರತಿಯೊಬ್ಬ 13 ಜನ ರೋಗಿಗಳನ್ನು ಕೂಡ ಮಾತುಕತೆಯನ್ನು ಮಾತಾಡಿಸಿದ್ದಾರೆ. ಯಾರಿಗೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ, ಯಾರು ಕೂಡ ಡೇಂಜರ್ ಸ್ಥಿತಿಯಲ್ಲಿಲ್ಲ. ಒಬ್ಬರಿಗೆ ಮಾತ್ರ ಗಂಭೀರವಾಗಿದೆ, ಅವ್ರಿಗೂ ಕೂಡ ಹೆಚ್ಚಿನ ಚಿಕಿತ್ಸೆಯನ್ನ ಸರ್ಕಾರದಿಂದ ಕೊಡಿಸ್ತೇವೆ ಅಂತ ಕೂಡ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಮುಂದೆ ಎಲೆಕ್ಟ್ರಿಕಲ್ ಬಸ್ಗಳು ನಿರ್ಲಕ್ಷ್ಯತನದಿಂದ ಓಡಿಸೋದಂತೆ ಇಲ್ಲ, ಸುಗಮವಾಗಿ ಸರಿಯಾದ ರೀತಿಯಲ್ಲಿ ಸಂಚಾರವನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಒಂದು ನಿಗಮದವರಿಗೆ, ಅದೇ ರೀತಿ ಕೂಡ ಕಂಪನಿಯವರು ಕೂಡ ಸೂಚನೆ ಕೂಡ ಕೊಡ್ತೇವೆ ಅಂತ ಸಾರಿಗೆ ಸಚಿವರು. ಶಶಿಧರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಅನೇಕ ಬಾರಿ ಇಂತಹ ಅಪಘಾತಗಳಾದಂಥ ಸಂದರ್ಭದಲ್ಲಿ ಏನೋ ಒಂದು ಅಲ್ಲಿ ಒಂದು ಸ್ವಲ್ಪ ಹಣ ಕೊಟ್ಬಿಡೋದೋ ಇಲ್ಲ ಚಿಕಿತ್ಸೆ ಕೊಡಿಸ್ಬಿಡೋದೋ ಇನ್ನೇನೋ ಮಾಡಿಬಿಡ್ತಾರೆ. ಆದರೆ ಈ ರೀತಿ ಎಡವಟ್ಟುಗಳಿಗೆ, ಈ ರೀತಿ ಅಪಘಾತಗಳಿಗೆ ಕಾರಣವಾದಂಥ ಡ್ರೈವರ್ಗಳನ್ನು ಯಾಕೆ ಅವ್ರ ಮೇಲೆ ಕ್ರಮ ತಗೊಳ್ಳಲ್ಲ? ಒಂದು, ಯಾಕೆ ಸಾರಿಗೆ ಇಲಾಖೆಯಲ್ಲಿ ಸರಿಯಾಗಿ ಡ್ರೈವಿಂಗ್ ಬರೋರನ್ನ ನೇಮಕ ಮಾಡ್ಕೊಳ್ತಾ ಇಲ್ಲ? ಮತ್ತು ಸಾರಿಗೆ ಇಲಾಖೆ ಒಂದು ಶಿಸ್ತು ಕ್ರಮ ತಗೊಳ್ಬೇಕಾಗತ್ತೆ. ಇಷ್ಟ ಬಂದ ಕಡೆ ಬಸ್ಗಳನ್ನ ನಿಲ್ಲಿಸ್ತಾರೆ, ಇಷ್ಟ ಬಂದಂಗೆ ಸ್ಟಾಪ್ಗಳನ್ನ ಕೊಡ್ತಾರೆ, ರೋಡ್ ಮಧ್ಯದಲ್ಲೇ ಬಸ್ಗಳನ್ನ ನಿಲ್ಲಿಸ್ಬಿಡ್ತಾರೆ. ಯಾಕೆ ಒಂದು ಡಿಸಿಪ್ಲಿನ್ ಅನ್ನ ಫಾಲೋ ಮಾಡೋದಕ್ಕೆ ಸಾರಿಗೆ ಇಲಾಖೆಯಲ್ಲಿ ಆಗ್ತಾ ಇಲ್ಲ? ಎಷ್ಟೋ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದೆ. ಇವತ್ತು 13 ಜನಕ್ಕೆ ಕೇವಲ ಗಾಯಗಳಾಗಿದೆ, ಅವರು ಔಟ್ ಆಫ್ ಡೇಂಜರ್ ಆಗಿದ್ದಾರೆ. ಬಟ್ ಏನಾದ್ರೂ ಜೀವಕ್ಕೆ ಅಪಾಯ ಆಗ್ಬಿಟ್ಟಿದ್ರೆ ಎಷ್ಟು ದೊಡ್ಡ ದುರಂತ ಆಗ್ತಾ ಇತ್ತು ಹೇಳಿ.
ಖಂಡಿತ ಸಿಂಧೂರ, ಈ ಡೀಸೆಲ್ ಬಸ್ಗಳಿದಾವಲ್ಲ BMTC, ಅದರಲ್ಲಿ ನಿಜವಾದಂತ BMTC ನೌಕರರೇ ಚಾಲನೆ ಮಾಡುವಂತ ಚಾಲಕರಿದ್ದಾರೆ. ಈಗ 5,000 ಹೊಸ ಎಲೆಕ್ಟ್ರಿಕಲ್ ಬಸ್ ಇದೆಯಲ್ಲ, ಅವು ಕೂಡ BMTC ಇವಲ್ಲ, ಅವು ಬಾಡಿಗೆ ರೂಪದಲ್ಲಿ ಇರುವಂತ BMTC ಬಸ್ಗಳು. ಅದರ ಚಾಲಕರು ಕೂಡ ಅವರೇ ಇರ್ತಾರೆ. ಯಾಕಂತಂದ್ರೆ BMTC ಇಲಾಖೆಯಲ್ಲಿ EV ಬಸ್ಗಳು ಓಡಿಸುವಂತ ಎಕ್ಸ್ಪರ್ಟ್ ಚಾಲಕರು ಇಲ್ಲ, ಅವ್ರಿಗೆ ಇನ್ನೂ ತರಬೇತಿನೂ ಕೂಡ ಕೊಟ್ಟಿಲ್ಲ, EV ಬಸ್ಗಳನ್ನ ಖರೀದಿ ಕೂಡ ಮಾಡಿಲ್ಲ, ಕೇವಲ ಗುತ್ತಿಗೆ ಆಧಾರದಲ್ಲಿ ಮಾತ್ರ ಪಡೆದುಕೊಂಡಿದ್ದಾರೆ. ಹೀಗಾಗಿ ಗುತ್ತಿಗೆ ಕಂಪನಿಯವರೇ ಅವರೇ ಚಾಲಕರನ್ನ ಇಟ್ಕೊಂಡು ಅವರೇ ಈ ಚಾಲನೆಯನ್ನ ಮಾಡ್ತಿದ್ದಾರೆ. ಆದ್ರೆ ಅಲ್ಲಿ ಹಣ ಕಲೆಕ್ಟ್ ಮಾಡೋದು, ಟಿಕೆಟ್ ಕೊಡೋದು ಮಾತ್ರ BMTCಯ ನಿರ್ವಾಹಕರ ಕೆಲಸ ಆಗುತ್ತೆ. ಇದೇ ಕಾರಣಕ್ಕಾಗಿ ಖಾಸಗಿ ಬಸ್ಗಳವರು ಯಾವ ರೀತಿಯಾಗಿ ಸಂಚಾರ ಮಾಡ್ತಾರೋ ಅದೇ ರೀತಿಯಲ್ಲಿ ಕೂಡ BMTC ಚಾಲಕರು ಕೂಡ BMTS ನಲ್ಲಿ ಅವರು ಚಾಲನೆಯನ್ನ ಮಾಡ್ತಾರೆ. ಇದೇ ಕಾರಣಕ್ಕಾಗಿ ಆಗಾಗ ಪದೇ ಪದೇ ನಿರ್ಲಕ್ಷ್ಯತನದಿಂದ ಚಾಲನೆ ಮಾಡ್ತಾರಿಂದ ಸಾಕಷ್ಟು ಆಕ್ಸಿಡೆಂಟ್ಗಳಾಗ್ತಿದೆ. ಆದ್ರೆ ಅವ್ರ ಮೇಲೆ ಪ್ರಕರಣ ದಾಖಲಾಗ್ತಿದೆ. ಆದ್ರೆ ದಾಖಲಾಗ್ತಾ ಇರೋದು ಪ್ರಕರಣ BMTC ಮೇಲಲ್ಲ, ಆದ್ರೆ ಖಾಸಗಿ ಚಾಲಕರ ಮೇಲೆ ಪ್ರಕರಣ ದಾಖಲಾದ್ರೂ ಕೂಡ ಅದಕ್ಕೆ ಕೆಟ್ಟ ಹೆಸರು ಸಾರಿಗೆ ಇಲಾಖೆಗೆ ಬರ್ತಿದೆ. ಇನ್ನು ಮುಂದಾದ್ರೂ ಕೂಡ ನಿರ್ಲಕ್ಷ್ಯತನದಿಂದ ಬಿಟ್ಟು ಅವರು ಜಾಗರೂಕತೆಯಿಂದ ಸಂಚಾರವನ್ನ ಮಾಡಬೇಕು. ಯಾಕಂದ್ರೆ ಬೆಂಗಳೂರಿನಲ್ಲಿ ಒಂದೊಂದು ಅಡಿ ಕೂಡ ಜಾಗ ಇರೋದಿಲ್ಲ, ಅಷ್ಟು ಕಿರಿದಾದಂತ ಏನು ಸ್ಲೋ ಟ್ರಾಫಿಕ್ ಇರುತ್ತೆ. ಒಂದಷ್ಟು ಜನ ಫಾಸ್ಟ್ ಆಗಿ ಹೋಗ್ತಾ ಇರ್ತಾರೆ, ಒಂದಷ್ಟು ಸಬ್ ರೋಡ್ಗಳಿಂದ ಕೂಡ ಸಡನ್ ಆಗಿ ಬರ್ತಾ ಇರ್ತಾರೆ. ಅವೆಲ್ಲವನ್ನು ಕೂಡ ನೋಡಿಕೊಂಡು ಸೂಕ್ಷ್ಮವಾಗಿ ಸಂಚಾರವನ್ನ ಮಾಡುವಂತ ಕೆಲಸ ಚಾಲಕರಿಗೆ ಇರುತ್ತೆ. ಸ್ವಲ್ಪ ಏಕೆಂದ್ರೆ BMTC ಬಸ್ ಅನ್ನ ಸಾಕು ದೊಡ್ಡ ಪ್ರಮಾಣದಲ್ಲಿರುತ್ತೆ. ಸುಮಾರು 50ರಿಂದ 60ಕ್ಕೆ ಹೆಚ್ಚು ಜನ ಪ್ರಯಾಣಿಕರು ಕೂಡ ಇರ್ತಾರೆ. ಆ ಪ್ರಯಾಣಿಕರ ಸುರಕ್ಷತೆಯಲ್ಲೂ ಕೂಡ ನಿಧಾನಕ್ಕೆ ಹೋಗಬೇಕು. ಮತ್ತೆ ಎಲ್ಲರಲ್ಲಿ ರಸ್ತೆ ಮಾರ್ಗದಲ್ಲಿ ಅವರು ಎಲ್ಲರಲ್ಲಿ ಪ್ರಯಾಣಿಕ ಕೈ ಹಾಕಿದ್ರೆ ಸಾಕು ಎಲ್ಲರಲ್ಲಿ ಬಸ್ ಅನ್ನ ನಿಲ್ಲಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಬಸ್ ನಿಲ್ದಾಣದಲ್ಲಿ ಖಾಲಿ ಜಾಗ ಇದ್ರೂ ಕೂಡ ಅಲ್ಲಿ ಕೂಡ ನಿಲ್ಲಿಸುವಂತ ಕೆಲಸ ಆಗ್ತಲ್ಲ. ಹೀಗಾಗಿ ಇದನ್ನ ಎಕ್ಸಾಂಪಲ್ ಅಂತ ತೆಗೆದುಕೊಂಡು ಮುಂದೆ ಈ ರೀತಿ ಆಗದಂತೆ ಜಾಗರೂಕತೆ ಅಂತ ಕೂಡ BMTC ಅವರು ಮತ್ತೆ ಅದೇ ರೀತಿಯಲ್ಲಿ ಕೂಡ 4 ನಿಗಮದವರು ಸಂಚಾರವನ್ನ ಮಾಡಬೇಕಾಗಿದೆ. ಸುಂದರ, ಶಶಿಧರ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.